ಇವತ್ತು ಏನೋ ಮಹತ್ವದ ಯುದ್ಧ ನಿರ್ಧಾರ ಪ್ರಕಟ ಆಗಲಿದೆ ಅನ್ನುವಂತಹ ಜಾಗತಿಕ ಕುತೂಹಲಕ್ಕೆ ತಣ್ಣೀರು ಬಿದ್ದಿದೆ. ಅಮೆರಿಕ ಉದ್ದೇಶಿಸಿ ಮಾತನಾಡಿದಂತಹ ಟ್ರಂಪ್ ಭಾಷಣದ ಉದ್ದಕ್ಕೂ ಸೇನಾ ಸಾಧನೆಯನ್ನ ಜಂಬದಿಂದ ಕೊಚ್ಚಿಕೊಂಡ್ರು. ಆದ್ರೆ ಯುದ್ಧ ಅಂತ್ಯ ಅನ್ನುವಂತಹ ನಂಬಿಕೆ ಹುಸಿಯಾಗಿದ್ದು 2-3 ವಾರ ವಿಸ್ತರಣೆ ಆಗಲಿದೆ ಅನ್ನುವುದು ಸ್ಪಷ್ಟವಾಗಿದೆ. ಒಪ್ಪಂದಕ್ಕೆ ಒಪ್ಪದೇ ಇದ್ರೆ ಇರಾನ್ನ ಶಿಲಾಯುಗಕ್ಕೆ ತಳ್ಳುವುದಾಗಿ ಗುಟುರು ಹಾಕಿದ್ದಾರೆ. ಈ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಕಂಡಿದೆ. ಯುದ್ಧ ಅಂತ್ಯವಿಲ್ಲದ ಆರಂಭ ಹೇಗೋ ಆಗುತ್ತೆ, ಆದ್ರೆ ಅದರ ಅಂತ್ಯ ಅಸಾಧ್ಯ. ಇರಾನ್ ಮೇಲೆ ಮುಗಿಬಿದ್ದ ಅಮೆರಿಕ ಇಸ್ರೇಲ್ ಪಡೆಗಳಿಗೆ ಎಕ್ಸಿಟ್ ರೂಟೇ ಕ್ಲೋಸ್ ಆಗಿದೆ. ಗಲ್ಫ್ನ ಆಗಸವೆಲ್ಲ ಹಾಸಿದಂಥ ಕೆಮ್ಮುಗಿಲು ಕರಗ್ತಾ ಇಲ್ಲ. ಅತ್ತ ವಿಶ್ವದ ತೈಲ ನರನಾಡಿ ಹಾರ್ಮುಜ್ನ ಹಾರ್ಟ್ ಬೀಟ್ ಕಟ್ಟಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಹೊತ್ತಿ ಉರಿತಾ ಇರೋ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ನ ಶಿಲಾಯುಗಕ್ಕೆ ತಳ್ತೇವೆ, ಮತ್ತೆ ಗುಡುಗಿದ ಟ್ರಂಪ್. ಕಂಟಿನ್ಯೂ ಆಗುತ್ತೆ ಅಮೆರಿಕದ ಆಪರೇಷನ್ ಎಪಿಕ್ ಫ್ಯೂರಿ. ಯುದ್ಧ ಇನ್ನೂ ಮುಗ್ದಿಲ್ಲ. ಇದು ಟ್ರಂಪ್ ರಣಘೋಷ. ಯುದ್ಧದ ಕಹಳೆ ಮೊಳಗಿದ ಬಳಿಕ ದೇಶ ಉದ್ದೇಶಿಸಿ ಮಾಡಿದಂಥ ಮೊದಲ ಭಾಷಣದಲ್ಲಿ ಟ್ರಂಪ್ ರೋಷಾವೇಶದಿಂದ ಹೂಂಕರಿಸಿದ್ದಾರೆ. ನಮ್ಮ ಆಪರೇಷನ್ ಎಪಿಕ್ ಫ್ಯೂರಿ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಮುಂದಿನ 2-3 ವಾರಗಳಲ್ಲಿ ಯುದ್ಧ ಅಂತ್ಯವಾಗುತ್ತೆ. ಈ ವೇಳೆ ಅಮೆರಿಕ ಅತ್ಯಂತ ಕಠಿಣ ನಿಲುವನ್ನ ತಳೆಯಲಿದ್ದು, ನಮ್ಮ ಭೀಕರ ಪ್ರಹಾರಕ್ಕೆ ಶಿಲಾಯುಗಕ್ಕೆ ಹೋಗ್ಬಿಡುತ್ತೆ ಇರಾನ್ ಅಂಥೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಪ್ಪಂದಕ್ಕೆ ಬಂದ್ರೆ ಬಚಾವ್, ಇಲ್ದೇ ಇದ್ರೆ ಫಿನಿಶ್. ಪವರ್ ಪ್ಲಾಂಟ್ಗಳ ಮೇಲೆ ನಡೆಯಲಿದೆ ದಾಳಿ. ಇದೇ ವೇಳೆ ಸಂಧಾನಕ್ಕೂ ಸಂಧಿ ಬಾಗಿಲು ಓಪನ್ ಮಾಡಿದ ಟ್ರಂಪ್, ಇರಾನ್ ಒಂದು ವೇಳೆ ಮಾತುಕತೆಯ ಒಪ್ಪಂದಕ್ಕೆ ಬಾರದೇ ಇದ್ರೆ ದೇಶದ ಎಲ್ಲ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿಯಾಗಲಿದೆ ಅಂತ ಹೇಳಿ ಬೆದರಿಸಿದ್ದಾರೆ. ನೌಕಾಪಡೆ, ವಾಯುಪಡೆ ಸಂಪೂರ್ಣ ನಾಶ, ಇರಾನ್ ಅಸಹಾಯಕ. ಸುಪ್ರೀಂ ಲೀಡರ್ ಅಂತ್ಯ, ಯುದ್ಧ ಗೆದ್ದಂತೆ ಬೀಗಿದ ಅಧ್ಯಕ್ಷ ಟ್ರಂಪ್. ಇನ್ನು ಯುದ್ಧ ಭೂಮಿಯ ಚಿತ್ರಣ ಬಿಚ್ಚಿಟ್ಟ ಟ್ರಂಪ್, ಇರಾನ್ ಈಗ ಅಕ್ಷರಶಃ ಅಸಹಾಯಕ. 4 ವಾರಗಳಲ್ಲಿ ಅಮೆರಿಕ ಸೇನೆ ನಿರ್ಣಾಯಕ ಜಯ ಸಾಧಿಸಿದೆ ಅಂತ ಪ್ರತಿಪಾದಿಸಿದ್ರು. ಇರಾನ್ ನೌಕಾಪಡೆ, ವಾಯುಪಡೆ ನಾಶವಾಗಿದ್ದು ಪ್ರಮುಖ ನಾಯಕರು ಹತರಾಗಿದ್ದಾರೆ. IRGC ಮೇಲಿನ ಅವರ ಹಿಡಿತ ಸಂಪೂರ್ಣವಾಗಿ ತಪ್ಪಿ ಹೋಗಿದೆ ಅಂತ ಹೇಳಿ ಯುದ್ಧ ಗೆದ್ದಂತೆ ಬೀಗಿದ್ರು. ಇದೇ ವೇಳೆ ಇರಾನ್ನಲ್ಲಿ ಅಧಿಕಾರ ಬದಲಾವಣೆ ನಮ್ಮ ಗುರಿ ಆಗಿರ್ಲಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ರು. ಆದರೆ ಇತಿಹಾಸದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಶತ್ರು ರಾಷ್ಟ್ರಕ್ಕೆ ಇಷ್ಟು ದೊಡ್ಡ ಹಾನಿಯನ್ನ ಕಂಡಿಲ್ಲ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಹಾರ್ಮುಜ್ ನಮಗಗತ್ಯವೇ ಇಲ್ಲ, ಬೇಕಿದ್ದವರು ನೋಡ್ಕೊಳ್ಳಿ. ಟ್ರಂಪ್ ಬೇಜವಾಬ್ದಾರಿ ಹೇಳಿಕೆ ಬೆನ್ನಲ್ಲೇ ಏರಿದ ಕಚ್ಚಾ ತೈಲದ ಬೆಲೆ. ಇನ್ನು ನಮಗೆ ಹಾರ್ಮುಜ್ ಜಲಸಂಧಿಯ ಅಗತ್ಯ ಇಲ್ಲ, ಅಮೆರಿಕ ಅಗತ್ಯ ಗ್ಯಾಸ್ ಮತ್ತು ತೈಲವನ್ನ ಹೊಂದಿದೆ. ಹಾರ್ಮುಜ್ ಜಲಸಂಧಿ ಯಾವ ದೇಶಕ್ಕಗತ್ಯ ಇದೆಯೋ ಅವರು ಆ ಸಮಸ್ಯೆಯನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಯುದ್ಧ ಅಂತ್ಯವಿಲ್ಲ ಅನ್ನೋ ಮಾತು ಹೊರಬೀಳ್ತಾ ಇದ್ದ ಹಾಗೆ ತೈಲ ಮತ್ತೆ ನೃತ್ಯ ಸಂಯೋಜಿಸಿದೆ. ಮಧ್ಯಾಹ್ನದ ವೇಳೆಗೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $107ಗೆ ಏರಿಕೆಯಾಗಿದೆ. ಒಟ್ಟಾರೆ ಟ್ರಂಪ್ ಆಟಕ್ಕೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.